ಸ್ನೇಹಿತರೆ, ಕುಕು FM ಆ್ಯಪ್ನಲ್ಲಿ ನಿಮ್ಮ ಒಂದು ಅಕೌಂಟ್ನ ಒಂದು ಬ್ಯಾಂಕ್ ಅಕೌಂಟ್ನಿಂದ ಹಣ ಕಟ್ ಆಗ್ತಾ ಇದೆ ಅಂದರೆ ಅದನ್ನು ನಿಲ್ಲಿಸೋದು ಹೇಗೆ ಅಂತ ನಾನು ಹೇಳ್ತೀನಿ. ಅದರಲ್ಲೂ ಕೂಡ ನೀವು ಆ್ಯಪ್ನ ಆಲ್ರೆಡಿ ಡಿಲೀಟ್ ಮಾಡಿದರೆ, ಡಿಲೀಟ್ ಮಾಡಿದ ನಂತರದಲ್ಲೂ ಕೂಡ ಕಟ್ ಆಗ್ತಾ ಇರುತ್ತೆ ಕೆಲವು ಬಾರಿ. ಆ ಸಮಯದಲ್ಲಿ ನಾವು ಆ ಒಂದು ಕಟ್ ಆಗೋದನ್ನು ಯಾವ ರೀತಿ ನಿಲ್ಲಿಸಬೇಕು ಅಂತ ಚರ್ಚೆ ಮಾಡೋಣ. ಆ್ಯಪ್ನ ಡಿಲೀಟ್ ಮಾಡಿದ ನಂತರದಲ್ಲೂ ಕೂಡ ನಾವು ಆ ಒಂದು ಕಟ್ ಆಗೋದನ್ನು, ಅಮೌಂಟ್ ಕಟ್ ಆಗೋದನ್ನು ನಿಲ್ಲಿಸಬಹುದು. ಆ್ಯಪ್ನ ಮರಳಿ ಇನ್ಸ್ಟಾಲ್ ಮಾಡುವಂಥ ಅವಶ್ಯಕತೆ ಕೂಡ ಇಲ್ಲ. ನೀವು ನೇರವಾಗಿ ನೀವು ಆ ಒಂದು ಆ್ಯಪ್ಗೆ ಹಣ ಕಟ್ ಆಗೋದನ್ನು ನಿಲ್ಲಿಸಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನೀವು ಆ್ಯಪ್ನ ಮರಳಿ ಇನ್ಸ್ಟಾಲ್ ಮಾಡುವಂಥ ಅವಶ್ಯಕತೆ ಇಲ್ಲ. ಆ್ಯಪ್ನ ಡಿಲೀಟ್ ಮಾಡಿದರೆ ಅಷ್ಟೇ ಡಿಲೀಟ್ ಆಗೋದಕ್ಕೆ ಬಿಡಿ. ಅದಕ್ಕಾಗಿ ನೀವು ಏನು ಮಾಡಬೇಕು ಅಂದರೆ, ಆಟೋ ಪೇಮೆಂಟ್ ಮೂಲಕ ನೀವು ಅಲ್ಲಿ ಹಣವನ್ನು ಏನು ಡೆಬಿಟ್ ಮಾಡೋದಕ್ಕೆ, ಅದಕ್ಕೆ ಕಟ್ ಆಗೋದಕ್ಕೆ ಪರ್ಮಿಷನ್ ಕೊಟ್ಟಿರ್ತೀರಾ, ಅದನ್ನು ನೀವು ಪರ್ಮಿಷನ್ನ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಪರ್ಮಿಷನ್ನ ಎಲ್ಲಿ ಕೊಟ್ಟಿರ್ತೀರಾ ಅಂತ ಹೇಳ್ತೀನಿ. ಗೂಗಲ್ ಪೇ ಅಥವಾ ಫೋನ್ಪೇ ಮೂಲಕ ನೀವು ಆಟೋ ಪೇಮೆಂಟ್ಗಾಗಿ ನೀವು ಅಲ್ಲಿ ಪರ್ಮಿಷನ್ನ ಕೊಟ್ಟಿರ್ತೀರಾ ಅಥವಾ ಮ್ಯಾಂಡೇಟ್ನ ಕೊಟ್ಟಿರ್ತೀರಾ. ಪರ್ಮಿಷನ್ ಅಂತ ಅಂದರೆ ಮ್ಯಾಂಡೇಟ್ ಅಂತ ಯಾಕೆ ಹೇಳ್ತಾ ಇಲ್ಲ ಅಂದರೆ, ಪರ್ಮಿಷನ್ ಅಂದರೆ ನಿಮಗೆ ಈಸಿ, ನಿಮಗೆ ತಿಳಿಯುತ್ತೆ ಅಂತ ಹೇಳ್ತಾ ಇದ್ದೀನಿ. ಆಟೋ ಪೇಮೆಂಟ್ಗಾಗಿ ನೀವು ಕೊಟ್ಟಿರುವಂಥ ಮ್ಯಾಂಡೇಟ್ನ ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ. ಫೋನ್ಪೇದಲ್ಲೂ ಕೂಡ ಹೇಳ್ತೀನಿ, ಗೂಗಲ್ ಪೇದಲ್ಲೂ ಕೂಡ ಹೇಳ್ತೀನಿ. ಫೋನ್ಪೇನಲ್ಲಿ ಅಥವಾ ಗೂಗಲ್ ಪೇನಲ್ಲಿ ನೀವು ಖಂಡಿತವಾಗಿ ಮ್ಯಾಂಡೇಟ್ನ ಕೊಟ್ಟಿದ್ರೆ ಮಾತ್ರ ಹಣ ಕಟ್ ಆಗುತ್ತೆ, ಇಲ್ಲಾಂದರೆ ಕೊಟ್ಟಾಗೋದಿಲ್ಲ. ನೀವು ಮ್ಯಾಂಡೇಟ್ ಅಂದರೆ ನೀವೇ ಪರ್ಮಿಷನ್ ಕೊಟ್ಟಿರ್ತೀರಾ, ನಾವು ಪ್ರತಿ ತಿಂಗಳು ಇಷ್ಟು ಹಣನ ನೀವು ಕಟ್ ಮಾಡ್ಕೊಳ್ಳಿ ಅಂತ ನೀವೇ ಪರ್ಮಿಷನ್ನ ಕೊಟ್ಟಿರ್ತೀರಾ. ಅಲ್ಲಿ ಅದನ್ನು ಪರ್ಮಿಷನ್ ನೀವು ಮರಳಿ ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಮೊದಲು ಫೋನ್ಪೇದಲ್ಲಿ ಯಾವ ರೀತಿ ವಿಧಾನ ಇದೆ ಅಂತ ಹೇಳ್ತೀನಿ, ನಂತರ ಗೂಗಲ್ ಪೇದಲ್ಲಿ ಹೇಳ್ತೀನಿ. ಓಕೆನಾ? ಫೋನ್ಪೇದಲ್ಲಿ ನೀವು ಫೋನ್ಪೇ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋನ್ಪೇ ಆ್ಯಪ್ನಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈ ಒಂದು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮ್ಯಾನೇಜ್ ಪೇಮೆಂಟ್ಸ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಆಟೋ ಪೇ ಅಂತ ಆಪ್ಷನ್ ಇದೆ ನೋಡಿ, ಆಟೋ ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಟೋ ಪೇನಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕುಕು FM ಅಥವಾ ಕುಕು ಟಿವಿ ಅಂತ ಬರ್ತಾ ಇರುತ್ತೆ. ಇಲ್ಲಿ ಸದ್ಯಕ್ಕೆ ಇಲ್ಲಿ ತೋರಿಸ್ತಾ ಇಲ್ಲ ಸ್ನೇಹಿತರೆ, ನಾನು ಇದೇ ಒಂದು ಆಟೋ ಪೇನ ಕ್ಯಾನ್ಸಲ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕುಕು ಟಿವಿ ಅಥವಾ ಕುಕು FM ಅಂತ ಬರ್ತಾ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿದ ನಂತರದಲ್ಲಿ ಇಲ್ಲಿ ಡಿಲೀಟ್ ಆಟೋ ಪೇ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಒಂದು ಏನು ಹೆಸ್ಕಾಮ್ನ ಒಂದು ಆಟೋ ಪೇನ ಡಿಲೀಟ್ ಮಾಡ್ತಾ ಇದ್ದೀನಿ. ನೀವು ಅಲ್ಲಿ ಕುಕು ಟಿವಿ ಅಂತ ಇರುತ್ತೆ, ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಆಟೋ ಪೇ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇದರಲ್ಲಿ ಯಾವುದಾದ್ರೂ ಒಂದು ರೀಸನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾವ ಕಾರಣಕ್ಕಾಗಿ ನೀವು ಆಟೋ ಪೇನ ಡಿಲೀಟ್ ಮಾಡ್ತಾ ಇದ್ದೀರಾ ಅಂತ. ಇಲ್ಲಿ ಏನಾದರೂ ಒಂದು ರೀಸನ್ನ ಯಾವುದೇ ರೀಸನ್ನ ನೀವು ಸೆಲೆಕ್ಟ್ ಮಾಡಬಹುದು. ಸೆಲೆಕ್ಟ್ ಮಾಡಿಬಿಟ್ಟು ಕೆಳಗಡೆ ಪ್ರೊಸೀಡ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಡಿಲೀಟ್ ಆಟೋ ಪೇ ಅಂತ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿ. ನೋಡಿ, ಈ ರೀತಿ ಆಟೋ ಪೇ ಅನ್ನೋದು ಡಿಲೀಟ್ ಆಗ್ತಾ ಇದೆ. ಕೆಲವು ಬಾರಿ ನಿಮಗೆ UPI ಪಿನ್ ಅನ್ನು ಕೂಡ ಕೇಳ್ಬೋದು. ಪಿನ್ ಅನ್ನು ಹಾಕಿ ಡಿಲೀಟ್ ಮಾಡಬೇಕಾಗುತ್ತೆ. ನೀವು ಪಿನ್ ಹಾಕೋದಕ್ಕೆ ಹಿಂಜರಿಬೇಡಿ. ಡಿಲೀಟ್ ಮಾಡ್ತಿರ್ಬೇಕಾದ್ರೂ ಕೂಡ ಕೆಲವು ಬಾರಿ ಪಿನ್ ಕೇಳುತ್ತೆ. ಪಿನ್ ಅನ್ನು ಹಾಕಿಬಿಟ್ಟು ನೀವು ಡಿಲೀಟ್ ಮಾಡಿ. ಇಲ್ಲಿ ನೋಡ್ಬೋದು ಆಟೋ ಪೇ ಹ್ಯಾಸ್ ಬಿನ್ ಕ್ಯಾನ್ಸಲ್ಡ್ ಅಂತ ಈ ರೀತಿ ಬರುತ್ತೆ. ಈ ರೀತಿ ಬಂದರೆ ನಿಮ್ಮ ಒಂದು ಕುಕು ಟಿವಿ ಅಥವಾ ಕುಕು FMನ ಒಂದು ಆಟೋ ಪೇ ಅನ್ನೋದು ಕ್ಯಾನ್ಸಲ್ ಆಗಿರುತ್ತೆ. ನಂತರದಲ್ಲಿ ಗೂಗಲ್ ಪೇನಲ್ಲಿ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಗೂಗಲ್ ಪೇ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಪೇನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಎಲ್ಲೂ ಕೂಡ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮಾಡಿಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡಿ ಸಂಪೂರ್ಣವಾಗಿ ಕೆಳಗಡೆ ಇಲ್ಲಿ ಆಟೋ ಪೇ ಅಂತ ಒಂದು ಆಪ್ಷನ್ ಇರುತ್ತೆ. ಆಟೋ ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಟೋ ಪೇ ಮೇಲೆ ಈ ರೀತಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ, ಕುಕು FM ಅಥವಾ ಕುಕು ಟಿವಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ತೋರಿಸ್ಬೋದು. ಇಲ್ಲಿ ನೋಡಿ ಕಂಪ್ಲೀಟೆಡ್, ಇಲ್ಲಿ ಆಟೋ ಪೇ ಅಂತ ಈ ರೀತಿ ನೋಡ್ಬೋದು. ಕುಕು FM ಆನ್ಲೈನ್ ಅಂತ ಈ ರೀತಿ ಬರ್ತಾ ಇದೆ. ಇಲ್ಲಿ ನಾನು ಡಿಲೀಟ್ ಮಾಡಿದ್ದೀನಿ ಆಲ್ರೆಡಿ, ನೋಡ್ಬೋದು ಆಟೋ ಪೇ ಕ್ಯಾನ್ಸಲ್ಡ್ ಅಂತ ಬರ್ತಾ ಇದೆ. ಇಲ್ಲಿ ಲೈವ್ನಲ್ಲಿ ಇರುತ್ತೆ ಸ್ನೇಹಿತರೆ, ಲೈವ್ ಅಂತ ಏನಿದೆ ಇದರಲ್ಲಿ ಒಂದು ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಯಾನ್ಸಲ್ ಅಥವಾ ಡಿಲೀಟ್ ಅನ್ನೋಂಥ ಆಪ್ಷನ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ, ಅಲ್ಲಿ ಕೆಳಗಡೆ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ UPI ಪಿನ್ನ ಕೇಳಿದ್ರೆ ಪಿನ್ನನ್ನು ಹಾಕಿಬಿಟ್ಟು ನೀವು ಅಲ್ಲಿ ಡಿಲೀಟ್ ಮಾಡ್ಕೋಬಹುದು. ಈ ರೀತಿ ನೀವು ಒಂದು ಕುಕು FMನಲ್ಲಿ ಹಣ ಕಟ್ ಆಗ್ತಾ ಇದ್ರೆ ನೀವು ಸ್ಟಾಪ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.